ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಕರದಂಟು ಮಾಡೋಣ ಬನ್ನಿ. ಇವತ್ತು ನೋಡಿರಿ, ಅದಕ್ಕೆ ನಾನು 1 ಗ್ಲಾಸ್ ಸಕ್ಕರೆ, ಹಾಗೆ 1 ಗ್ಲಾಸ್ ಪುಟಾಣಿ ಅಂತೀವಲ್ಲ ಕಡಲೆ, ಅದು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ, ಒಂದು ಅರ್ಧ ಬಟ್ಲು ತುಪ್ಪ ಮತ್ತು ಇಲಾಚಿ ತೊಗೊಂಡಿದ್ದೀನಿ. ನೋಡಿರಿ, ಇಲಾಚಿ ಒಂದು 4ರಿಂದ 5. ಇವಾಗ ಪುಟಾಣಿನ ಮಿಕ್ಸಿ ಮಾಡ್ಕೊಳ್ಳೋಣ. ಅದರಲ್ಲಿ ಮಿಕ್ಸಿ ಮಾಡಿ ಪುಡಿ ಮಾಡ್ಕೋಬೇಕು. ಅದರಲ್ಲೇ ನಾನು ಇಲಾಚಿನೂ ಹಾಕ್ಕೊಂಡಿದ್ದೀನಿ. ನಾನು ಸಪ್ರೇಟ್ ಏನು ಹಾಕಿಲ್ಲ ಫ್ರೆಂಡ್ಸ್, ನಾನು ಕಡಲೆ ಒಳಗೇ ಹಾಕಿದ್ದೀನಿ. ಇವಾಗ ಸಕ್ಕರೆ, 1 ಲೋಟ ಸಕ್ಕರೆ ತೊಗೊಂಡಿದ್ನಲ್ಲ, ಅದು ಸಕ್ಕರೆ, ಅರ್ಧ ಗ್ಲಾಸ್ ನೀರು. ನಿಮಗೆ ಮೆಜರ್ಮೆಂಟ್ ಚೆನ್ನಾಗಿ ಬರುತ್ತೆ, ಕರದಂಟು ಚೆನ್ನಾಗಿರುತ್ತದು. ಇವಾಗ ನಾನು ಸಕ್ಕರೆ ಕರಗಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಇವಾಗ ಅದು ಸಕ್ಕರೆ ಕರಗಬೇಕು. ಅಷ್ಟವರೆಗೂ ನಾನು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಈಗ ನೋಡಿ, ಮಿಕ್ಸಿ ಮಾಡಿದ್ದೀನಿ. ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಇದು ನಿಮಗೆ ಸ್ವಲ್ಪ ಪಾಕ ಹಿಡಿಯೋದೊಂದೇ ಗೊತ್ತಾಗಬೇಕಷ್ಟೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಸ್ವಲ್ಪ ಸಕ್ಕರೆ ಕರಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟಿಗೆ 1 ಸ್ಪೂನಷ್ಟು ತುಪ್ಪ ತೊಗೊಂಡು ನಾನು ಇವಾಗ ಅದು ಪ್ಲೇಟಿಗೆಲ್ಲ ಫುಲ್ಲು ಹಚ್ತಿದ್ದೀನಿ. ನೋಡಿ, ತುಪ್ಪ ತೊಗೊಂಡೆಲ್ಲ ಫುಲ್ಲು ಪ್ಲೇಟಿಗೆಲ್ಲ ನೀಟಾಗಿ ಹಚ್ತಾಯಿದ್ದೀನಿ. ಇವಾಗ ಪಾಕಕ್ಕೆ ಸ್ವಲ್ಪ ತುಪ್ಪ ತೊಗೊಂಡಿದ್ನಲ್ಲ, ತುಪ್ಪ ಹಾಕಿದರೆ ನಿಮಗೆ ಸ್ವಲ್ಪ ಸ್ಮೂತ್ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಒಂದು 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ನಿಮಗೆ ಅದು ಪಾಕ ಒಂದೆಳೆ ಪಾಕ ಅಂತೀವಲ್ಲ, ಅದು ಬರಬೇಕು. ಇವಾಗ ನೋಡಿ, ಬರ್ತಾಯಿದೆ ಪಾಕ. ನೀಟಾಗಿ ಒಂದೆಳೆ ಬರುತ್ತೆ. ನೋಡಿರಿ, ಒಂದೆಳೆ ಬರಬೇಕು ಪಾಕ. ನೋಡಿ, ಒಂದೆಳೆ ಬಂತು. ನಾನು ಈ ಟೈಮ್ನಲ್ಲಿ ಇವಾಗ ಹಿಟ್ಟು ಹಾಕ್ಕೊತೀನಿ. ಸ್ವಲ್ಪ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಪಾಕ ಒಂದೆಳೆ ಬಂದಿಲ್ಲಪ್ಪ, ಸ್ವಲ್ಪ ಗಟ್ಟಿ ಆಯ್ತಂದರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಕೊಳ್ಳಿ ಆವಾಗ. ಇವಾಗ ನೋಡಿ, ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡೆ ಕರೆಕ್ಟ್ ಹದ ಬಂದಿದೆ ನನಗೆ. ಇವಾಗ ತಟ್ಟೆಗೆ ಹಾಕ್ತಾಯಿದ್ದೀನಿ ಮಿಶ್ರಣದು. ತಟ್ಟೆಗೆ ಹಾಕಿ ನಾನು ನೋಡಿ ತಟ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕಿ ತಟ್ತಾಯಿದ್ದೀನಿ ಫ್ರೆಂಡ್ಸ್, ಬಿಸಿ ಇತ್ತು ಹಾಗಾಗಿ. ಸ್ವಲ್ಪ ಮೇಲೆ ಇವಾಗ ಕೊಬ್ಬರಿ ಹಾಕಿ ತಟ್ಟಬೇಕು. ನಾನು ಸ್ವಲ್ಪ ತೆಳ್ಳಗನೇ ಮಾಡ್ಕೊಂಡಿದ್ದೀನಿ, ದಪ್ಪ ಏನು ಮಾಡಲೇ ಇಲ್ಲ. ಚೆನ್ನಾಗಿ ಬರುತ್ತೆ, ತಿಂದು ನೋಡಿ, ಹಾಗೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಫ್ರೆಂಡ್ಸ್. ನಿಮಗೆ ಇದೇ ಥರ ಇನ್ನೂ ಬೇರೆ ಅಂತ ಅಡುಗೆ ಮಾಡುವ ವಿಧಾನ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.